ಬೆಟ್ಟ ಮತ್ತು ನದಿ ಯಾವತ್ತು ಒಟ್ಟಿಗೆ ಇರ್ತವೆ. ಎಲ್ಲಿ ಮಳೆಯ ನೀರೆಲ್ಲ ಬೆಟ್ಟದ ಮೇಲೆ ಬಿದ್ದು ಆ ನೀರು ಜಲಪಾತದಿಂದಾಗಿ, ಕಣಿವೆಗಳಿಂದಾಗಿ, ನದಿಗಳಾಗಿ, ಹಳ್ಳ ಕೊಳ್ಳಗಳಾಗಿ ಹರಿಯುತ್ತವೆ. ಆಯ್ತಾ? ಒಂದು ದಿವಸ ನದಿಗೆ ಏನ್ ಅನಿಸ್ತದೆ ಗೊತ್ತುಂಟಾ? ನಾನು ಯಾವತ್ತೂ ಹೋಗ್ತಾನೇ ಇರ್ಬೇಕು. ನದಿ ಯಾವತ್ತು ಹರಿತಾನೇ ಇರ್ತದೆ ಅಲ್ವಾ? ನೀರು ಯಾವತ್ತಾದ್ರೂ ನಿಂತಿರ್ತದ? ನದಿದ್ದು ನಿಂತಿರ್ತದ? ಇಲ್ಲ, ಯಾವತ್ತು ಹೋಗ್ತಾನೇ ಇರ್ತದೆ. ನದಿ ಹೋಗ್ತಾನೆ ಇರ್ತದೆ. ಅದಕ್ಕೆ ರೆಸ್ಟ್ ಇಲ್ಲ. ಏನಿಲ್ಲ? ರೆಸ್ಟ್ ಇಲ್ಲ. ಅದು ಹರಿಯುತ್ತಾನೇ ಇರ್ತದೆ ಯಾವತ್ತೂ ನೋಡಿದ್ರು. ಅದಕ್ಕೆ ಒಂದು ಸಲ ಯೋಚನೆ ಬರ್ತದೆ, ಈ ಬೆಟ್ಟಕ್ಕಾದ್ರೆ ಎಷ್ಟು ಆರಾಮ. ಅದು ಇದ್ದಲ್ಲಿ ಇರ್ತದೆ. ಬೆಟ್ಟ ಆಚೆ ಈಚೆ ಹೋಗ್ತದ? ಬೆಟ್ಟ ಇದ್ದಲ್ಲಿ ಇರ್ತದೆ. ಅದಕ್ಕೆ ಯಾವುದು ಕೆಲಸ ಇಲ್ಲ. ಸುಮ್ಮನೆ ಹೀಗೆ ಕುತ್ಕೊಂಡಿರ್ತದೆ ಒಂದು ಕಡೆ. ಆಚೆ ಈಚೆ ಹೋಗ್ಬೇಕಂತ ಇಲ್ಲ, ನನ್ನಷ್ಟು ಕೆಲಸ ಕೂಡ ಇಲ್ಲ. ಅದಕ್ಕಾದ್ರೆ ಆರಾಮ. ನನಗೆ ಸಹ ಹಾಗೇನೆ, ಬೆಟ್ಟದ ಹಾಗೇನೆ ಒಂದು ಅದಕ್ಕೆ ನದಿ ಹೇಳುದು, ನನಗೆ ಸಹ ನಿನ್ನ ಹಾಗೇನೆ ರೆಸ್ಟ್ ಮಾಡ್ಬೇಕು, ಸ್ವಲ್ಪ ದಿನ ಕೂತ್ಕೊಳ್ಬೇಕು ಸುಮ್ಮನೆ ಅಂತ. ಏನ್ ಹೇಳ್ತೀಯ ಬೆಟ್ಟ ಅಂತ ನದಿ ಬೆಟ್ಟದ ಹತ್ರ ಕೇಳ್ತದೆ. ಆಗ ಬೆಟ್ಟ ಏನ್ ಹೇಳ್ತದೆ ಗೊತ್ತುಂಟಾ? ನದಿಯೇ, ನೀನು ಹರಿಯುತ್ತಲೇ ಇರಬೇಕು. ಏನು ಹರಿಯುತ್ತಲೇ ಇರಬೇಕು. ನೀನು ನಿಲ್ಲಬಾರದು. ನೀನು ನಿಲ್ಲಬಾರದು. ನೀನು ನಿಂತರೆ ಸೃಷ್ಟಿ ನಿಂತು ಬಿಡುತ್ತದೆ. ನೀನು ಹರಿದರೆ ಮಾತ್ರ ಈ ಜೀವನ ನಡೆಯುತ್ತದೆ. ಗೊತ್ತಾಯ್ತಾ? ಆ ನದಿ ಈಗ ನೋಡಿ, ನಮಗೆ ಕುಡಿಲಿಕ್ಕೆ ನೀರ್ ಬೇಕು, ಬಟ್ಟೆ ಒಗಿಲಿಕ್ಕೆ ನೀರ್ ಬೇಕು, ಸ್ನಾನ ಮಾಡ್ಲಿಕ್ಕೆ ನೀರ್ ಬೇಕು, ಪಾತ್ರೆ ತೊಳಿಲಿಕ್ಕೆ ನೀರ್ ಬೇಕು. ನಮಗೆ ಅನ್ನ ಸಾಂಬಾರು ಎಲ್ಲ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕಲ್ವಾ? ನೀರು ಅಲ್ಲೇ ಒಂದು ಕಡೆ ನಿಂತು ಬಿಟ್ರೆ ನಮಗೆ ನೀರುಂಟಾ? ನಮಗೆ ನೀರಿಲ್ಲ. ಅದಕ್ಕೆ ಬೆಟ್ಟ ಹೇಳ್ತದೆ, ನೋಡು, ನೀನು ಹರಿಯುತ್ತಲೇ ಇರಬೇಕು. ನಿನ್ನಿಂದಾಗಿ ಎಷ್ಟೋ ಜೀವ ಸಂಕುಲಗಳು ಇಂದು ಜೀವಂತವಾಗಿವೆ. ಎಷ್ಟೋ ಜನಗಳಿಗೆ ನೀನು ಉಪಕಾರ ಮಾಡಿದ್ದೀಯಾ. ಎಷ್ಟೋ ಜನಗಳಿಗೆ ನಿನ್ನಿಂದ ಜೀವನವಿದೆ. ನೀನು ಹರಿದರೆ ಮಾತ್ರ ಇಷ್ಟೆಲ್ಲ ನಡೆಯಲು ಸಾಧ್ಯ. ನನಗೆ ಸಹ ನಿನ್ನ ಹಾಗೇನೆ ನಾನು ಎಷ್ಟೋ ವರ್ಷದಿಂದ ಇದ್ದಲ್ಲಿಯೇ ಇದ್ದೇನೆ. ನನಗೆ ನಿನ್ನ ಹಾಗೇನೆ ಎಲ್ಲಿಗಾದ್ರೂ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿದ್ರೆ ಅಂತ ನನಗೆ ಅನಿಸ್ತದೆ. ನನಗೆ ನಿನ್ನ ಹಾಗೆ ಆಸೆ ಆಗ್ತದೆ ಹೋಗ್ಲಿಕ್ಕೆ. ನಿನ್ನನ್ನು ಎಷ್ಟು ನದಿಯನ್ನು ನಾವು ಪೂಜೆ ಮಾಡ್ತೇವೆ ಅಲ್ವಾ? ದೇವರು ಅಂತ ನಾವು ಪೂಜೆ ಮಾಡ್ತೇವೆ ನದಿಯನ್ನು. ಅದಕ್ಕೆ ಬೆಟ್ಟ ಹೇಳ್ತದೆ, ನಿನ್ನನ್ನಾದ್ರೆ ನದಿ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ. ಆದ್ರೆ ನಿನಗೆ ಎಷ್ಟು ಕಡೆ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ. ನಿನಗೆ ಬೇರೆ ಬೇರೆ ಜನರನ್ನು ನೋಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಊರುಗಳನ್ನು ನೋಡ್ಲಿಕ್ಕೆ ಆಗ್ತದೆ, ಬೇರೆ ಬೇರೆ ಸ್ಥಳಗಳನ್ನು ನೋಡಿ ನೀನು ಕೊನೆಗೆ ಸಮುದ್ರಕ್ಕೆ ಹೋಗ್ತೀಯ. ಆದ್ರೆ ನನಗೆ ಅದೇ ಮರಗಳು, ಅದೇ ಪಕ್ಷಿಗಳು, ಅದೇ ಪರಿಸರ, ಬೇರೆ ಯಾವುದು ಹೊಸತು ನೋಡ್ಲಿಕ್ಕೆ ಬರುದಿಲ್ಲ. ನಿನಗಾದ್ರೆ ಒಳ್ಳೆ ಅವಕಾಶ ಇದೆ, ನೀನು ಎಲ್ಲಾ ಜಗತ್ತನ್ನು ನೋಡಬಹುದು. ಅದಕ್ಕೋಸ್ಕರ ನೀನು ಹರಿಯುತ್ತಲೇ ಇರಬೇಕು. ನಾನು ನಿಂತಲ್ಲಿಯೇ ಇರುತ್ತೇನೆ. ನಿನಗೆ ಶುಭ ಹಾರೈಸುತ್ತೇನೆ. ನೀನು ಹೋಗಿ ಬಾ. ಏನ್ ಹೇಳ್ತದೆ? ಹೋಗಿ ಬಾ ಅಂತ ಹೇಳ್ತದೆ. ಬಾಯ್ ಅಂತ ಹೇಳ್ತದೆ. ಅರ್ಥ ಆಯ್ತಾ ಕತೆ? ಚಪ್ಪಳೆ ಕೊಡಿ. ಇನ್ನು ಉಂಡೆ ತಿನ್ಲಿಕ್ಕೆ ಕುತ್ಕೊಳ್ಳಿ ಎಲ್ಲರೂ.